ವಿದ್ಯಾಕಾಶಿಯಲ್ಲಿ ಯಾರಿಗೆ ಒಲಿಯುತ್ತೆ ಅದೃಷ್ಟ? ವಿನೋದ್ ಅಸೂಟಿ ಕೈ ಹಿಡಿತಾರ? ವಿನೋದ್ ಅಸೂಟಿ ಅವರನ್ನ ಕೈ ಹಿಡಿತಾರ ಮತದಾರ ಪ್ರಭುಗಳು? ಅಥವಾ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮತ್ತೆ ಮಣಿಯನ್ನ ಹಾಕ್ತಾರ ಮತದಾರ ಪ್ರಭುಗಳು? ಧಾರವಾಡ ಪೇಡ ಸಿಹಿ ಕೈಗೋ ಅಥವಾ ಕಮಲಕ್ಕೋ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ದೆ ನಾನು, ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಸಂಸದರಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಅವರ ಎದುರಾಳಿಯಾಗಿ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರವನ್ನ ತ್ಯಾಗ ಮಾಡೋದ್ರ ಮುಖಾಂತರ ವಿನೋದ್ ಅಸೂಟಿ ಅವರು ಮನೆ ಮಾತಾಗಿದ್ರು. ಅದರಿಂದಾನೇ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲೋ ಒಂದು ಕಡೆ ಕರ್ಟಸಿ ಹೆಚ್ಚಾಯ್ತು ವಿನೋದ್ ಅಸೂಟಿ ಅವರ ಮೇಲೆ. ಯಾಕಂದ್ರೆ ಈ ಹಿಂದೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ವಿನೋದ್ ಅಸೂಟಿ ಅವರು ನವಲಗುಂದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು. ಆದ್ರೆ ಕೋನಾರೆಡ್ಡಿ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು. ಅದರಿಂದ ಕಂಪ್ಲೀಟ್ ಕಾಂಗ್ರೆಸ್ ಪಾಳೆಯ ವಿನೋದ್ ಅಸೂಟಿ ಅವರ ಮೇಲೆ ಕಣ್ಣನ್ನ ಇಟ್ಟು ಈ ಬಾರಿ ಎಷ್ಟೇ ಪೈಪೋಟಿ ಇದ್ರೂ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ವಿನೋದ್ ಅಸೂಟಿ ಅವರಿಗೆ ಬಿಟ್ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇತ್ತ ಕರ್ಟಸಿ ಅಂತಾನೆ ಹೇಳ್ಬಹುದು ಅಥವಾ ತ್ಯಾಗ ಅಂತಾನೆ ಹೇಳ್ಬಹುದು. ಯಾವಾಗ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ 2023ರಲ್ಲಿ NM ಕೋನಾರೆಡ್ಡಿ ಅವರಿಗೆ ವಿನೋದ್ ಅಸೂಟಿ ಅವರು ಸ್ಪರ್ಧೆ ಮಾಡೋದಕ್ಕೆ ಬಿಟ್ಕೊಟ್ರು, ಇತ್ತ ಸಿಎಂ ಸಿದ್ದರಾಮಯ್ಯನವರ ಪರಮ ಆಪ್ತರಾಗೋಗ್ಬಿಟ್ರು. ಕ್ಷೇತ್ರವನ್ನ ಬಿಟ್ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಸಿದ್ದರಾಮಯ್ಯನವರು ಒಂದೇ ಒಂದು ಮಾತು ಹೇಳ್ತಾರೆ, ವಿನೋದ್ ಅಸೂಟಿ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಕೋನಾರೆಡ್ಡಿ ಅವರು ಸ್ಪರ್ಧೆ ಮಾಡಬೇಕು ಅನ್ಕೊಂಡಿದ್ದಾರೆ, ಬಿಟ್ಕೊಟ್ಬಿಡಿ ಅಂತ ಒಂದೇ ಮಾತು ಹೇಳೋದು. ಅದನ್ನ ಅನುಸರಿಸಿ ವಿನೋದ್ ಅಸೂಟಿ ಅವರು ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನ ಕೋನಾರೆಡ್ಡಿ ಅವರಿಗೆ ಬಿಟ್ಕೊಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ವಿನೋದ್ ಅಸೂಟಿ ಅವರನ್ನ ಬಿಟ್ಟುಕೊಟ್ಟಿರುವಂತಹ ಮಾತೇ ಇಲ್ಲ ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ. ಇತ್ತ ಶಿವಲೀಲಾ ಕುಲಕರ್ಣಿ ಅವರು ಪೈಪೋಟಿಯನ್ನ ಕೊಟ್ಟರು, ರಜತ್ ಉಳ್ಳಾಗಡ್ಡಿ ಅವರು ಪೈಪೋಟಿಯನ್ನ ಕೊಟ್ಟರು. ಆದ್ರೂ ಕೂಡ ಘಟಾನುಘಟಿ ನಾಯಕರು ಪೈಪೋಟಿ ಕೊಟ್ಟರು ಕೂಡ ಎಲ್ಲರನ್ನ ಹಿಂದಿಕ್ಕಿ ವಿನೋದ್ ಅಸೂಟಿ ಅವರಿಗೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ನೀಡಿರುವಂತದ್ದು. 2019ರ ಲೋಕ ಫಲಿತಾಂಶ ಎಷ್ಟಿತ್ತು ಏನು ಅಂತ ಪ್ರಹ್ಲಾದ್ ಜೋಶಿ ಅವರು 6,84,837 ಮತಗಳನ್ನ ಗಳಿಸಿದ್ರು. 2019ರಲ್ಲಿ ದಿಗ್ವಿಜಯವನ್ನ ಸಾಧಿಸಿದ್ರು ಅಂತಾನೆ ಹೇಳ್ಬೋದು ಪ್ರಹ್ಲಾದ್ ಜೋಶಿ ಅವರು. ಏನು 1952ರಿಂದ 2019ವರೆಗೂ ಕೂಡ ಕ್ಷೇತ್ರದ ಚುನಾವಣಾ ಇತಿಹಾಸದಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲಿ ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಅಷ್ಟು ಇತಿಹಾಸ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ. ಗಮನಿಸ್ತಾ ಇದ್ದೀರಾ? ಹಾಗಾದ್ರೆ ವಿನಯ್ ಕುಲಕರ್ಣಿ ಅವರು ಎಷ್ಟು ಮತವನ್ನ ಗಳಿಸಿದ್ರು ಅಂತಂದ್ರೆ 4,79,765 ಮತಗಳನ್ನ ಗಳಿಸೋ ಜಾತಿ ಲೆಕ್ಕಾಚಾರ ಏನು? ಹಾಗಾದ್ರೆ ಧಾರವಾಡದಲ್ಲಿ ಯಾವ್ಯಾವ ಜಾತಿ ಎಷ್ಟಿದೆ ಅಂತ ನೋಡೋದಾದ್ರೆ ಲಿಂಗಾಯತ ಸಮುದಾಯ ಬರೋಬ್ಬರಿ 5,90,000 ಲಿಂಗಾಯತ ಸಮುದಾಯದವರಿದ್ದಾರೆ. SC ST ಗಮನಿಸ್ತಾ ಇದ್ದೀರಾ? 2,60,000 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರುವಂತದ್ದು. ಆಲ್ಮೋಸ್ಟ್ ಆಲ್ ಅರ್ಧಕ್ಕರ್ಧ ಕಡಿಮೆ ಆಯ್ತು. ಲಿಂಗಾಯತ ಸಮುದಾಯವೇ ನಿರ್ಣಾಯಕ ಅನ್ನಂಗಾಯ್ತು. ಗಮನಿಸ್ತಾ ಇದ್ದೀರಾ? ಮುಸ್ಲಿಂ ಸಮುದಾಯದವರು 3,90,000 ಮತದಾರರಿದ್ದಾರೆ. SC STಗೆ ಒಂದು ಕೈ ಮೇಲಿದೆ. ಫಸ್ಟ್ ಲಿಸ್ಟ್ ಅಲ್ಲಿ ಲಿಂಗಾಯತರಿದ್ರೆ, ಸೆಕೆಂಡ್ ಲಿಸ್ಟ್ ಅಲ್ಲಿ ಮುಸ್ಲಿಮರಿದ್ದಾರೆ, ಥರ್ಡ್ ಲಿಸ್ಟ್ ಅಲ್ಲಿ SC ST ಇದ್ರೆ, ಇತ್ತ ಕುರುಬ ಸಮುದಾಯದವರು ಫೋರ್ತ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇತ್ತ ಕುರುಬ ಸಮುದಾಯದ ಮತದಾರರು 1,30,000 ಮತದಾರರಿರುವಂಥದ್ದು. ಇಲ್ಲ ವಿನೋದ್ ಅಸೂಟಿ ಅವರು ಕೂಡ ಕುರುಬ ಸಮುದಾಯದ ಪ್ರಬಲ ನಾಯಕ ಅಂತಾನೆ ಹೇಳ್ಬೋದು. ಅವರಿಗೆ ಇಲ್ಲಿ ಮತದಾನ ಅಂತ ಬಂದಾಗ ಅಥವಾ ಜಾತಿ ಅಂತ ಬಂದಾಗ 1,30,000 ಕುರುಬ ಸಮುದಾಯದವರಿದ್ದಾರೆ. ಇನ್ನು ಮರಾಠ ಸಮುದಾಯದವರು ಎಷ್ಟಿದ್ದಾರೆ ಅಂತ ಗಮನಿಸೋದಾದ್ರೆ 85,000 ಮರಾಠ ಸಮುದಾಯದವರಿದ್ದಾರೆ. ಬ್ರಾಹ್ಮಣರು ಎಷ್ಟಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ? 85,000 ಬ್ರಾಹ್ಮಣ ಸಮುದಾಯದವರು ಇರುವಂತ. ಬ್ರಾಹ್ಮಣ ಸಮುದಾಯದವರು ಪ್ರಹ್ಲಾದ್ ಜೋಶಿ ಅವರ ಕ್ಯಾಟಗರಿ. ಕೇವಲ 85,000 ಬ್ರಾಹ್ಮಣ ಸಮುದಾಯದವರು ಇರುವಂತದ್ದು. ಹಾಗಾಗಿ ಕೇವಲ
85,000 ಬ್ರಾಹ್ಮಣ ಸಮುದಾಯದವರಿದ್ರೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಎಲ್ಲಾ ಸಮುದಾಯದವರು ಅಂದ್ರೆ ಮುಸ್ಲಿಮರಾಗಿರ್ಲಿ, ಲಿಂಗಾಯತರಾಗಿರ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, SC ST ಆಗಿರ್ಲಿ, ಮರಾಠರಾಗಿರ್ಲಿ ಎಲ್ಲರೂ ವೋಟಿಂಗ್ ಅನ್ನ ಶೇರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.